ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಬೆಳಗಿನ ಜಾವದಲ್ಲಿ ದೇವರು ಒಂದೊಂದು ವಾಕ್ಯವನ್ನು ಓದಿ ಸುವಾರ್ತೆ ಹೇಳಲು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ನಮ್ಮನ್ನು ಪ್ರತಿದಿನವೂ ಆಶೀರ್ವದಿಸಲಿ. ವಾಕ್ಯ ನೋಡುವುದು ದೇವರ ಒಂದು ಉದ್ದೇಶವಾಗಿದೆ. ದೇವರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ 26ನೇ ಕೀರ್ತನೆ 6ನೇ ವಚನವಾಗಿದೆ. ನಿರ್ದೋಷಿ ನಾನೆಂದು ನೀರಿನಲ್ಲಿ ಕೈ ತೊಳೆವೆನಯ್ಯ, ಪ್ರಭು ನಿನ್ನ ಬಲಿಪೀಠದ ಪ್ರದಕ್ಷಿಣೆ ಮಾಡುವೆನಯ್ಯ ಎಂಬುದಾಗಿ ವಾಕ್ಯ ಹೇಳುತ್ತದೆ. ದಾವಿದನು ಇಲ್ಲಿ ಹೊರಗಿನ ಶುದ್ಧತೆ ಅಷ್ಟೇ ಅಲ್ಲ, ಹೃದಯದ ಶುದ್ಧತೆಯನ್ನು ಬಯಸುತ್ತಾರೆ ಎಂಬುದಾಗಿ ನಮಗೆ ತಿಳಿಸುತ್ತಾರೆ. ದೇವರ ಸನ್ನಿಧಿಯಲ್ಲಿ ಬರುವವರು ಪಾಪದಿಂದ ದೂರವಿದ್ದು ಸತ್ಯತೆ ಮತ್ತು ನೀತಿಯ ಮಾರ್ಗದಲ್ಲಿ ನಡೆಯಬೇಕು. ದೇವರು ನಮ್ಮ ಆಚರಣೆಗಿಂತ ನಮ್ಮ ಹೃದಯವನ್ನು ನೋಡುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನಮಗೆ ತಿಳಿಪಡಿಸುತ್ತದೆ. ಆದ್ದರಿಂದ ಪ್ರತಿದಿನ ನಮ್ಮ ಜೀವನವನ್ನು ಪರಿಶೀಲಿಸಿಕೊಂಡು ಪಶ್ಚಾತ್ತಾಪದೆಡೆಗೆ ನಾವು ದೇವರ ಬಳಿಗೆ ಬಂದಾಗ ಅವರು ನಮ್ಮನ್ನು ಶುದ್ಧಗೊಳಿಸಿ ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತೆ ಮಾಡುತ್ತಾರೆ ಎಂಬುದಾಗಿ ಈ ವಾಕ್ಯವು ನಮಗೆ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದ ನಾವು ಪರಿಶುದ್ಧತೆ ಹೃದಯದಿಂದ ನಾವು ದೇವರ ಮುನ್ನಡೆಗೆ ಬರೋಣ. ದೇವರ ಮುಂದೆ ದೇವರ ಸನ್ನಿಧಿಯಲ್ಲಿ ಸೇರಿಕೊಳ್ಳೋಣ. ದೇವರೊಂದಿಗೆ ನಾವು ಸತ್ಸಂಬಂಧವನ್ನು ಇಟ್ಟುಕೊಂಡು ದೇವರೊಂದಿಗೆ ಪ್ರತಿದಿನ ಪ್ರಾರ್ಥನೆ ಮುಖಾಂತರ ಮಾತನಾಡುವವರಾಗಬೇಕು ಎಂಬುದಾಗಿ ದೇವರು ಈ ವಾಕ್ಯದಲ್ಲಿ ನಮಗೆ ಎಚ್ಚರಿಸಿದ್ದಾರೆ ಎಂಬಂತೆ ನಾವು ತಿಳಿದುಕೊಳ್ಳಬೇಕು. ಈ ದಿನ ಈ ವಾಕ್ಯವನ್ನು ಎಲ್ಲರಿಗೂ ಶೇರ್ ಮಾಡುವ ಮುಖಾಂತರ ಸುವಾರ್ತೆಯಲ್ಲಿ ಪಾಲುದಾರರಾಗಿ ಎಂಬಂತೆ ಕೇಳುತ್ತೇನೆ. ಪ್ರೀತಿಯ ಪರಲೋಕದ ತಂದೆಯೇ, ನಮ್ಮ ಹೃದಯವನ್ನು ಶುದ್ಧಗೊಳಿಸಿರಿ. ಸತ್ಯ ಮತ್ತು ನೀತಿಯ ಮಾರ್ಗದಲ್ಲಿ ನಡೆಯಲು ನಮಗೆ ಕೃಪೆ ನೀಡು ಸ್ವಾಮಿ. ನಿಮ್ಮ ಸನ್ನಿಧಿಗೆ ಯೋಗ್ಯವಾದ ಜೀವನವನ್ನು ನಡೆಸುವ ಶಕ್ತಿಯನ್ನು ನಮ್ಮ ಹೃದಯದಲ್ಲಿ ದಯಪಾಲಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್.